ಸ್ಕರ್ಟ್ನ ರಿವ್ಯೂ ಮಾಡೋದಕ್ಕೆ ತುಂಬ ದಿವಸದಿಂದ ಕಾಯ್ತಾ ಇದ್ದೆ ಆ್ಯಂಡ್ ಗೆಸ್ ಇದಕ್ಕೆ ನಾನು ಕೊಟ್ಟಿರೋದು ಜಸ್ಟ್ 270 ರುಪೀಸ್ ಅಷ್ಟೇನೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಮ್ಮಿನಿ ವ್ಲಾಗ್. ನೆನ್ನೆನೆ ಅತ್ತಮ್ಮ ಹೇಳಿ ಕಳಿಸಿದ್ರು ನಮ್ಮ ಮನೆಯವ್ರ ಹತ್ರ ಬೆಳಗ್ಗೆ ತಿಂಡಿಗೆ ಊರಿಗೆ ಬನ್ನಿ ಅಂತ. ಸೊ ಹಾಗಾಗಿ ಇಬ್ರು ಎದ್ದವರೇನೆ ಫ್ರೆಶ್ ಅಪ್ ಆಗ್ಬಿಟ್ಟು ಸೀದಾ ಊರ್ ಕಡೆ ಹೊರಟ್ವಿ. ಇನ್ನು ಕವಳ ಬೀಳ್ತಾನೆ ಇತ್ತು, ಅದ್ರ ಮಧ್ಯೆ ಈ ಸೂರ್ಯನ ಕಿರಣಗಳನ್ನ ಎಂಜಾಯ್ ಮಾಡ್ಕೊಂತ ಸೀದಾ ಊರ್ ಕಡೆ ಹೊರಟ್ವಿ. ಇನ್ನು ಅತ್ತಮ್ಮ ಆಲ್ರೆಡಿ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾವು ಕೂಡ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು. ಅದಾದ್ಮೇಲೆ ತಿಂಡಿ ಮಾಡೋಣ ಅಂತ ಕುತ್ಕೊಂಡ್ವಿ. ತಿಂಡಿಗೆ ಅತ್ತಮ್ಮ ಇವತ್ತು ಇಡ್ಲಿ, ಪಲ್ಯ, ಚಟ್ನಿ ಎಲ್ಲ ಮಾಡಿದ್ರು. ತಿಂಡಿ ಮಾತ್ರ ಸಖತ್ತಾಗಿತ್ತು. ನಾನು ನಮ್ಮ ಮನೆಯವರು ಇಬ್ರು ಒಟ್ಟಿಗೆ ಕುತ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನೇ ಸ್ವಲ್ಪ ಹೊತ್ತು ಕೂತಿದ್ದು. ಇನ್ನೇನ್ ಫಂಕ್ಷನ್ ಬಂತು ನಮ್ಮ ಮನೆಯದು 48 ದಿವಸದ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಅಲ್ಲೇ ಸ್ವಲ್ಪ ಮನೆಗಳಿಗೆಲ್ಲ ಹೋಗಿ ಹೇಳಿ ಅಲ್ಲಿಂದ ಮತ್ತೆ ಸೀದಾ ಟೌನ್ ಕಡೆ ಬಂದಿದ್ದಾಯ್ತು. ಇನ್ನು ಮನೆಗೆ ಬಂದ ತಕ್ಷಣ ನಮ್ಮ ಸಾಹೇಬ್ರಿಗೆ ಇವತ್ತು ಟೂರ್ನಿಮೆಂಟ್ ಇತ್ತು ಅಂತ ಅವರು ಶೂಸು ಸಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ರು. ಅವ್ರು ಹೋದ ತಕ್ಷಣ ನನಗೆ ಇಲ್ಲಿ ನಿದ್ದೆ ಬರ್ತಾ ಇತ್ತು ಅಂತ ಚೆನ್ನಾಗಿ ಒಂದ್ ರೌಂಡ್ ನಿದ್ದೆ ಮಾಡ್ತಾ ಇದ್ದೆ. ಅದೇ ಗ್ಯಾಪ್ ಅಲ್ಲೇ ಸಾಹೇಬ್ರು ಪುಟ್ಟಾಗ ಒಂದ್ ಕಪ್ ಇಟ್ಕೊಂಡು ಕತ್ತಿಗೆ ಮೆಡಲ್ ಹಾಕೊಂಡು ಮನೆ ಕಡೆ ಎಂಟ್ರಿ ಕೊಟ್ರು. ನನಗೂ ಕೂಡ ನೋಡಿ ಖುಷಿ ಆಯ್ತು. ಇನ್ನು ಅದೇ ಗ್ಯಾಪ್ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವ್ರನ್ನ ಫ್ರೆಶ್ ಅಪ್ ಮಾಡಿಸ್ಕೊಂಡು ಹಾಗೆ ನಾನು ಕೂಡ ರೆಡಿಯಾಗಿ ಸೀದಾ ಫಸ್ಟ್ ಗಣೇಶನ್ ದೇವಸ್ಥಾನಕ್ಕೆ ಹೊರಟ್ವಿ. ಚತುರ್ಥಿ ಇದ್ದಿದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನಾವು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ಮತ್ತೆ ಅಲ್ಲಿಂದ ಸೀದಾ ನಮ್ಮ ತಿಪ್ಟೂರಲ್ಲೇ ಇರೋ ಕಲ್ಲೇಶ್ವರನ್ ದೇವಸ್ಥಾನಕ್ಕೆ ಬಂದ್ವಿ. ನಾನು ನೆನ್ನೆ ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇದ್ದೆ, ಇವತ್ತೇನೋ ಒಂದು ಸ್ಪೆಷಲ್ ನಕ್ಷತ್ರ ಇದೆ, ಸೊ ಶಿವನ್ ದೇವಸ್ಥಾನ ರಶ್ ಇರುತ್ತೆ ಅಂತ. ಬಟ್ ಅಲ್ಲೋಗಿ ನೋಡಿದ್ರೆ ಪ್ರಸಾದ ಕೊಡೋಕ್ಕೂ ಯಾರು ಇರಲಿಲ್ಲ. ನಾವೇ ಮಂಗಳಾರತಿ ತಗೊಂಡು ಪ್ರಸಾದ ತಗೊಂಡು ಸೀದಾ ಮನೆ ಕಡೆ ಬಂದಿದ್ದಾಯ್ತು. ಇನ್ನು ಈ ಪಾರ್ಸಲ್ನ ನಾನು ರಿವ್ಯೂ ಮಾಡೋದಕ್ಕೆ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಈ ಸ್ಕರ್ಟಿಗೆ ನಾನು ಕೊಟ್ಟಿರೋದು ಜಸ್ಟ್ 270 ರೂಪಾಯಿ ಅಷ್ಟೇನೆ. ಕ್ವಾಲಿಟಿ ವೈಸ್ ಮಾತಾಡೋಂಗೆ ಇಲ್ಲ. ನೀವು ಇದೇ ಔಟ್ಸೈಡ್ ಕೇಳ್ತೀನಿ ಅಂದರೆ 800-900 ಮೇಲೇನೆ ಇರುತ್ತೆ. ಯಾರೆಲ್ಲ ವೆಸ್ಟರ್ನ್ ವೇರ್ ಹಾಕಲ್ಲ ಅಂಥವ್ರು ಕೂಡ ಇದನ್ನ ಹಾಕ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರನೂ. ನಾನಂತೂ 10/10 ಕೊಡ್ತೀನಿ. ಔಟ್ ಆಫ್ ಸ್ಟಾಕ್ ಆಗೋಕ್ಕೂ ಮುಂಚೆ ಮಿಸ್ ಮಾಡ್ದಲ್ಲೇ ಈ ಸ್ಕರ್ಟ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಮೀಶೋಯಿಂದನೇ ಒಂದು ಶರ್ಟ್ನ ತರಿಸ್ಕೊಂಡಿದ್ದೀನಿ. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಪ್ರಾಡಕ್ಟ್ ಲಿಂಕ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಮಿಸ್ ಮಾಡ್ದಲ್ಲೇ ಹೋಗಿ ಪರ್ಚೇಸ್ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.